ಕೇಂದ್ರ ಸರ್ಕಾರಕ್ಕೆ ರೈತರ ವಿರೋಧಿ ಕಾರ್ಮಿಕ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕಾರ್ಮಿಕ ವಿರೋಧಿ BML CMDಗೆ ಕಾರ್ಮಿಕ ವಿರೋಧಿ BML CMDಗೆ ನಾವು ಹಲವಾರು ಲೆಟರ್ಗೆ ಮ್ಯಾನೇಜ್ಮೆಂಟ್ ಕೊಟ್ಟಿದ್ದೀವಿ. ನಮ್ಮನ್ನು ಕನ್ಸಿಡರ್ ಮಾಡಬೇಕು, ಅದನ್ನು ಬಿಟ್ಟು ಬೇರೆ ಯಾರನ್ನ ನೀವು ಕನ್ಸಿಡರ್ ಮಾಡಬಾರ್ದು. ನಾವು ಎಲಿಜಿಬಲ್ ಆಗಿದ್ದೀವಿ, ನಮ್ಮನ್ನೇ ಕನ್ಸಿಡರ್ ಮಾಡಬೇಕಂತ ನಾವು ಹಲವಾರು ಮಾಹಿತಿಗಳು ಕೊಟ್ಟಿದ್ದೀವಿ. ಆದರೂ ಬಿಟ್ಟು ಇವಾಗ ಮ್ಯಾನೇಜ್ಮೆಂಟ್ ಆನ್ಲೈನಲ್ಲಿ ಕಾಲ್ ಮಾಡಿ ಆಚೆ ಕಡೆ ಇರೋರನ್ನ ಒಳಗಡೆ ಕರ್ಕೊಂಡು ಬಂದರು. ಈ ಥರ ಸಮಯದಲ್ಲಿ ನಾವು ಕೇಸ್ ಹಾಕಿದ್ದೀವಿ. ಆ ಕೇಸಲ್ಲಿ ಕೋರ್ಟ್ ನಮಗೆ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದೆ ನಮ್ಮ ಪರವಶಾಗಿ. ಅದರ ಬಗ್ಗೆ ನಾವು ಲೆಟರ್ಸ್ ಎಲ್ಲ ಮ್ಯಾನೇಜ್ಮೆಂಟ್ ಕೊಟ್ಟಿದ್ದೀವಿ. ಅದನ್ನು ಅವರು ಏನು ಕಿವಿ ಕೇಳಿಸಿಲ್ಲ. ಅದಕ್ಕೆ ಬಿಟ್ಬಿಟ್ಟು ಇವಾಗ ಆಚೆಯಿಂದ ಬೇರೆಯವ್ರನ್ನ ಒಳಗಡೆ ಕರ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ನಾವು ಒಳಗಡೆನೇ ಹೋರಾಟ ಮಾಡಿದ್ದೀವಿ. ಆ ಹೋರಾಟವನ್ನು ಇವಾಗ ನಮ್ಮ MP ಸಾಹೇಬರು, ನಮ್ಮ MLA ಸಾಹೇಬರು ಇವ್ರು ಬಂದು ಇವಾಗ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿ ಅದ್ರ ಬಗ್ಗೆ ಏನು ಕ್ರಮ ತಗೊಳ್ಬೇಕು ಅದು ನಾವು ಮಾತಾಡಿ ನಿಮ್ಗೇನಿದೆ ಅದು ನಾವು ಸರಿ ಮಾಡಿಸ್ಕೊಡ್ತೀವಿ ಅಂತ ನಮಗೆ ಉತ್ತರವಾದ ಕೊಟ್ಟಿದ್ದಾರೆ. ಅದರ ಪರವಾಗಿ ಈ ಹೋರಾಟವನ್ನು ನಾವು ಇವಾಗ ವಾಪಸ್ ತಗೊಂಡು MP ಸಾಹೇಬ್ ಜೊತೆಯಲ್ಲಿ ಆಚೆ ಬಂದಿದ್ದೀವಿ. ಏನೇನು ಡಿಮ್ಯಾಂಡ್ ಸಿಕ್ಕಿದ್ರಿ ಸರ್? ಕೊಡೋದು ನಮ್ಮೂರವ್ರು ಕೊಡಬೇಕು, ಅಪಾಯಿಂಟ್ಮೆಂಟ್ ಕೊಟ್ಟರೆ ಲೋಕಲ್ ಅವ್ರು ಕೊಡಬೇಕು. ನಮ್ಮ ಒಳಗಡೆ ಇರೋರನ್ನ ಕನ್ಸಿಡರ್ ಮಾಡಬೇಕು ಅಷ್ಟೇ. ನಮ್ಮದು ವೇಜ್ ಇವಾಗ ವೇಜ್ ಅಗ್ರಿಮೆಂಟ್ ಮಾಡಬೇಕು. 2017 ವೇಜು ಮುಗ್ದಾಗಿದೆ 24 ಮಾರ್ಚ್ನಲ್ಲಿ. ಇವಾಗ ಹೊಸದಾಗಿ ವೇಜ್ ಮಾಡಬೇಕು. ಅದನ್ನು ನಾವು ಇವಾಗ ನಮ್ಮ MP ಸಾಹೇಬ್ರ ಹತ್ರ ಹೇಳಿದ್ದೀವಿ, MLA ಮೇಡಮ್ ಹತ್ರ ಹೇಳಿದ್ದೀವಿ. ಅವರಿಬ್ಬರು ಮಾತಾಡಿ ಹತ್ರ ನಿಮ್ಮನ್ನು ಕರ್ಕೊಂಡು ಹೋಗಿ ಅದ್ರ ಬಗ್ಗೆ ಚರ್ಚೆ ಮಾಡಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅದರವಾಗಿ ನಾವು ಅದ್ರ ಪರವಾಗಿ ಇವಾಗ ಈ ಹೋರಾಟವನ್ನು ಮುಗಿಸ್ಕೊಂಡು ಆಚೆ ಬರ್ತಾ ಇದ್ದೀವಿ. ಸ್ಟ್ರೈಕ್ ಟೆಂಪ್ರವರಿ ಸ್ಟಾಪೇಜ್ ಆಯಿತು ಗಜೇಂದ್ರ ಸರ್. ನಮ್ದು ರಿಟೈರ್ಡ್ ಇದೆ, ಅದು ರಿಟೈರ್ಡ್ನ ಸ್ಟಾಪ್ ಮಾಡಿ ಅಂದ್ರೆ ಒಂದು ರಿಕ್ವೆಸ್ಟ್ ಕೊಟ್ಟರು, ಅದನ್ನು ಅವ್ರು ಅಕ್ಸೆಪ್ಟ್ ಮಾಡಿಲ್ಲ. ಇಲ್ಲಾಂದ್ರೆ 1 ಮಿನಿಟ್ಸ್ ಮಾಡಿ ಕೊಡಿ, ರಿಟೈರ್ಡ್ ಆಗಿ ಹೋಗೋವರೆಗೂ ಇದು ಎಲಿಜಿಬಲ್ ಆಗುತ್ತೆ. ಸರ್ವಿಸ್ ಹೋರಾಟಕ್ಕೆ ಹೋಗಿದ್ದೀವಿ. ನಮಗೂ ಗೋಲ್ಡ್ ಕಾಯಿನ್ 68ನಲ್ಲಿ ಎಂಪ್ಲಾಯೀಸ್ ಆಫೀಸರ್ ಕೊಟ್ಟಿದ್ದಾರೆ, ನಮಗೂ ಕೊಟ್ಟಿಲ್ಲ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ರಿಟೈರ್ಡ್ ಆಗಿ ಬೆರಂಗೈನಲ್ಲಿ ಹೋಗ್ತಾ ಇದ್ದಾರೆ, ಅವ್ರಿಗೆ ಸರ್ವಿಸ್ ಗ್ರಾಜ್ಯುಯೇಟಿ 5 ಲಕ್ಷ ಯಾವುದು ಬೇಕಂದ್ರೆ ನಾವು ರಿಕ್ವೆಸ್ಟ್ ಮಾಡಿ ಲೆಟರ್ ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ಏನು ಚರ್ಚೆ ಆಗಿಲ್ಲ. ಅದಕ್ಕೋಸ್ಕರ ನಾವು ಹೋರಾಟಕ್ಕೆ ಹೋಗಿದ್ದೀವಿ. ನಮ್ಮ ಸಾಹೇಬರು ದೊಡ್ಡವರು, ನಮ್ಮ MP ಅವರು ಬಂದು, ನಮ್ಮ KGF MLA, ಬಂಗಾರಪೇಟೆ MLA, ತಹಸೀಲ್ದಾರ್, ಅಸಿಸ್ಟೆಂಟ್ ಕಮಿಷನರ್ ಎಲ್ಲರೂ ಬಂದು, SP ಸರ್ ಎಲ್ಲರೂ ಬಂದು ನಮಗೂ ತುಂಬ ಸಪೋರ್ಟ್ ಮಾಡಿ ಇದಕ್ಕೂ ಒಂದು ಟೈಮ್ ಕೊಡಿ. ಆಗಸ್ಟ್ 30 ಒಳಗಡೆನೆ ನಿಮಗೆ ಒಂದು ಡೇಟ್ ಕೊಟ್ಟು CMD ಹತ್ರ ಮಾತಾಡಿ ನಿಮ್ಗೆ ಒಂದು ಒಳ್ಳೇದು ಮಾಡಿ ಕೊಡ್ತೀವಿ ಅಂತ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವೊಂದು ಹೋರಾಟವನ್ನು ಬಿಟ್ಟು ಏನು ಸ್ಟ್ರೈಕ್ ಮಾಡ್ತಾ ಇದ್ರು, ಅವರು ಬೇಡಿಕೆಗಳು ಈಡೇರಿಸಬೇಕಂತ. ಅದನ್ನು ನಿನ್ನೆ ರಾತ್ರಿನೇ ನಾಗರಾಜ್ ಅಂತ ಒಬ್ಬರು ಬಂದಿದ್ರು ಬೆಂಗಳೂರಿಂದ ಬಂದಿದ್ದು. ಆದ್ರೂ ಅದು ಸಕ್ಸಸ್ ಆಗಲಿಲ್ಲ. ಮತ್ತು ಇವತ್ತು ಬೆಳಿಗ್ಗೆ ನಾನು ಬೆಂಗಳೂರಿಂದ ಬಂದು ಇವ್ರನ್ನೆಲ್ಲ ಮಾತಾಡಿದ್ದೀನಿ. ಇವರು ನನಗೆ ಒಂದು 20 ದಿನ ಹಿಂದೆ ಈ ಡಿಮ್ಯಾಂಡ್ಸ್ ಎಲ್ಲ ಕೊಟ್ಟಿದ್ರು. ನನಗೆ ಕಾಂಟ್ರಾಕ್ಟ್ ಬೇಸಿಸ್ನ ಅವ್ರದ್ದು ಏನಿದೆ ಒಂದು ಪರ್ಮನೆಂಟ್ ಮಾಡಬೇಕು ಅಂತ. ಅದು ಕಾಂಟ್ರಾಕ್ಟ್ ಬೇಸಿಸ್ ಪರ್ಮನೆಂಟ್ ಮಾಡಬೇಕಂದ್ರೆ ಅದು ಮಿನಿಸ್ಟ್ರಿಯಿಂದನೇ ಆಗಬೇಕು. ಯಾಕಂದರೆ ಬೆಮೆಲ್ ಒಂದು KGF ಮಾತ್ರ ಒಂದು ಮಾಡೋಕ್ಕಾಗಲ್ಲ. ಇಡೀ ದೇಶದಲ್ಲಿ ಬೆಮೆಲ್ ಯೂನಿಟ್ಸ್ ಏನೇನಿದೆಯೋ ಅದೆಲ್ಲ ಇದ್ದು ಆಚೆ ಬರುತ್ತೆ ಅಂತ ನನಗೂ ಗೊತ್ತು. ಅದಕ್ಕೆ ಬೇರೆ ವಿಚಾರಗಳು ಏನೇನಿದೆಯೋ ಇವ್ರದ್ದು, ಏನು ಇವಾಗ ವೇಜ್ ರಿವಿಷನ್ ಇದೆಯೋ ಅದೆಲ್ಲ ಆಗಸ್ಟ್ 30ನೇ ತಾರೀಕು ಒಳಗಡೆ ಏನು ಇವರು HR ಡೈರೆಕ್ಟರ್ ಸತ್ಯಪತಿ ಅವ್ರನ್ನ ಮಾತಾಡಿದ್ದೀವಿ. ಅವ್ರನ್ನ ಮಾತಾಡಿ
ಆಗಸ್ಟ್ 30 ಒಳಗಡೆ ಒಂದು ಡೇಟ್ ಫಿಕ್ಸ್ ಮಾಡ್ತೀನಿ. ಅದು ಏನೇನು ಡಿಮ್ಯಾಂಡ್ಸ್ ಇದೆಯೋ ಹೌದು ಅದನ್ನು ನೀವು ಎತ್ಕೊಬಂದರೆ ಅವ್ರ ಜೊತೆ ನಾನು ಇವ್ರ ಜೊತೆ ಹೋಗ್ತೀನಿ. ಒಂದು 8 ಜನ 4 ಯೂನಿಯನ್ಸ್ ಇದೆ ಇವ್ರದ್ದು. 8 ಜನ ಅಂದರೆ ಒಂದೊಂದು ಯೂನಿಯನಿಂದ ಇಬ್ಬರಿಬ್ಬರು ಪ್ರೆಸಿಡೆಂಟು ಮತ್ತು ಸೆಕ್ರೆಟರಿ ಯಾರಾದರೂ ಅಷ್ಟು ಜನ ಮಾತ್ರ ಬನ್ನಿ ಅಂತ ನಾನು ಮತ್ತು AC ಮೇಡಮ್ ಹೋಗ್ತೀವಿ. ಮತ್ತು MLAಗಳು ಬಂದರೆ ಅವರು ಸ್ವಾಗತ ಕರ್ಕೊಂಡೋಗಿ ಅದು ಏನೇನು ನಮ್ಮ ಕೈಯಿಂದ ಏನೇನಾಗುತ್ತೋ ಅದೆಲ್ಲ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳಿ ಇವತ್ತು ಮುಷ್ಕರ ಇವರು ಮಾಡಿದಾರೋ ಅದನ್ನು ಸ್ಟಾಪ್ ಮಾಡೋಕ್ಕೆ ಒಂದು ನಿರ್ಧಾರ ಅವ್ರು ತೊಗೊಂಡಿದ್ದಾರೆ. ಅದಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಹೊರ ರಾಜ್ಯದವರು ಅಪಾಯಿಂಟ್ಮೆಂಟ್ ಆಯ್ತಲ್ಲ ಸರ್, ಅದ್ರ ಬಗ್ಗೆ ಏನು ಮಾತಾಡ್ಸಿ? ಅದೇ ಸರ್, ಹೊರ ರಾಜ್ಯದವ್ರಿಗೆ ಇವಾಗ ಅಪಾಯಿಂಟ್ಮೆಂಟ್ ಏನಾಗುತ್ತೆ ಅಂದರೆ ಅದು ಒಂದು ಒಂದು ಆನ್ಲೈನಲ್ಲಿ ಅದು ಇದು ಬಿಡ್ತಾರೆ, ಏನು ಅಪ್ಲಿಕೇಶನ್ಸ್ ಬಿಟ್ಟಾಗ ಯಾರು ಅಪ್ಲೈ ಮಾಡ್ತಾರೆ, ಅದಕ್ಕೆ ಏನು ಎಂಟ್ರೆನ್ಸ್ ಎಕ್ಸಾಮ್ ತೊಗೊಳ್ತಾರೆ, ಆ ಎಲಿಜಿಬಲ್ ಯಾರ್ಯಾರು ಆಗ್ತಾರೋ ಅವರು ಸೆಲೆಕ್ಟ್ ಆಗ್ತಾರೆ. ಸೊ ನಾವು ಲೋಕಲಲ್ಲಿ ತೊಗೊಳ್ಳಿ ಅದು ಇದು ಅಂತ ನಾವು ಹೇಳೋಕ್ಕಾಗಲ್ಲ. ಬಿಕಾಸ್ ಆ ಎಲಿಜಿಬಲ್ ಕ್ರೈಟೀರಿಯಾ ಏನಿದೆಯೋ ಅದರಲ್ಲಿ ಬರ್ತಾರೆ. ಬಟ್ ಏನಾಗುತ್ತೆ ಅಂದರೆ ನಾವು ಒಂದು ಮಾತು ಹೇಳ್ಬೋದು, ಲೋಕಲ್ಲೇ ಇಷ್ಟು ವರ್ಷ ಮಾಡ್ತಾ ಇದ್ದಾರೆ, ಇವ್ರನ್ನೂ ಸ್ವಲ್ಪ ಒಂದು 5% or 10% ಪ್ಲೀಸ್ ಗೆಟ್ ದೆಮ್ ರಿಕ್ರೂಟೆಡ್ ಅಂತ ಹೇಳ್ಬೋದು. ಮಾತು ಮೀಸಲಾತಿ ಅಂತಲ್ಲ, ಪರ್ಸೆಂಟೇಜ್ ಒಂದು ಕೊಡಿ. ಯಾರು ಆಲ್ರೆಡಿ ಕಾಂಟ್ರಾಕ್ಟ್ ಬೇಸಲ್ಲಿ ಮಾಡ್ತಾ ಇದ್ದಾರೆ, ಹೂ ಆರ್ ಎಲಿಜಿಬಲ್, ಯಾರು ಎಕ್ಸ್ಪೀರಿಯನ್ಸ್ ಇದೆ, ಯಾರಿಗೆ ಟೆಕ್ನಿಕಲ್ ಇದು ಸರ್ಟಿಫಿಕೇಟ್ಸ್ ಇದೆ, ಯಾರಿಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ, ಅವ್ರನ್ನೆಲ್ಲ ಮಾಡಿ ಅಂತ ಒಂದು ಕೇಳ್ಬೋದು. ಆ ನಿಟ್ಟಿನಲ್ಲಿ ಆ ಕೆಲಸ ಏನು ಮೀಟಿಂಗ್ ನಡೀತೋ ಅವತ್ತು ಮಾತಾಡ್ತೀವಿ ಅಂತ ಅವ್ರಿಗೆ ಭರವಸೆ ಕೊಟ್ಟಿದ್ದೀವಿ. ಸರ್, ಇಲ್ಲಿರೋರೆಲ್ಲ ಎಜುಕೇಷನ್ ಕ್ವಾಲಿಫಿಕೇಷನ್ ಟೆಕ್ನಿಕಲ್ ಕ್ವಾಲಿಫಿಕೇಷನ್ ಇರುವಂಥವರೇ ಕೆಲಸ ಮಾಡ್ತಾರೆ ಸರ್. ನಮಗೆ ಆಮೇಲೆ 20-25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ, ನಮಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅನ್ನೋದು ಡಿಮ್ಯಾಂಡು ಸರ್. 20 ವರ್ಷ ಹಿಂದೆ ಏನು CMD ಇದ್ರು ಅವ್ರನ್ನ ಆಲ್ಮೋಸ್ಟ್ ಒಂದಷ್ಟು ಜನ ರಿಕ್ರೂಟ್ ಮಾಡ್ಕೊಂಡಿದ್ದಾರೆ, ಅಂದರೆ ಇನ್ಸೈಡರ್ಸ್ನ ರಿಕ್ರೂಟ್ ಮಾಡಿದ್ದಾರೆ. ಬಟ್ ಇವಾಗ ಏನಾಗಿದೆ ಅಂದರೆ, ಇವಾಗ ನಿಮಗೂ ಗೊತ್ತು, ಇಂಡಿಯಾ ಡೆವಲಪ್ ಆಗ್ತಾ ಇದೆ. ಇವಾಗ ಯುವಕರು ಎಲ್ಲರೂ ಓದಿದ್ದಾರೆ, ಎಜುಕೇಷನ್ ಮಾಡಿ ಅವ್ರಿಗೇನು ಕ್ವಾಲಿಫಿಕೇಷನ್ ಇದ್ದಾಗೋ ಯಾರಾದರೂ ಅಪ್ಲಿಕೇಶನ್ ಹಾಕಿದ್ದಾಗ ಎಕ್ಸಾಮ್ಸಲ್ಲಿ ಅವರು ಇವ್ರಿಗಿಂತ ಇನ್ನೂ ಚೆನ್ನಾಗಿ ಬರೆದಿರ್ಬೋದು. ಸೊ ನಾವು ಇವ್ರಿಗೂ ಅವ್ರಿಗೂ ಕಂಪೇರ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇನ್ಸೈಡರ್ ಕೋಟಾ ಒಂದು ಕೊಡಿ ಅಂತ ನಾವು ಕೇಳೋಕ್ಕೆ ನಾವು ರೆಡಿ ಆಗಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಸರ್, ಈಗ ನಾರಾಯಣಸ್ವಾಮಿ ಅವರು ಇದು ಸೆಟಲ್ ಆಗದೇ ಇದ್ರೆ ಬಂಗಾರ ಬೆಟ್ಟು ಮತ್ತು KG ಸೇರಿ ಬಂದ್ ಮಾಡ್ತೀನಿ ಅಗೇನ್ಸ್ಟ್ ಅದು ಅವ್ರನ್ನ ಕೇಳಬೇಕು ಸರ್. ಅವ್ರು ಹೇಳಿರೋದು ಅದು ನೀವು ಅವ್ರನ್ನ ಕೇಳಿ, ನಾನು ಕೇಳಬೇಡಿ. ಅವ್ರು ಹೇಳಿರೋದು ಬಂದ್ ಮಾಡ್ತೀನಿ ಅಂದ್ಬಿಟ್ಟು. ಅಲ್ಲ, ಅದು ಅವ್ರು ಮಾತಾಡ, ನನಗೆ ಆಯ್ತಾ ಸರ್? ಥ್ಯಾಂಕ್ ಯು. ಅರ್ಥ ಆಯ್ತಾ ಸರ್? ಈಗ 25 ವರ್ಷದಿಂದ ನಮ್ಮನ್ನ ಕಾಂಟ್ರಾಕ್ಟ್ ಮೇಲೆ ತಗೊಂಡಾಗ ಎಲ್ಲೋ ಒಂದ್ ಹತ್ರ ಅವಕಾಶ ಕೊಡ್ತೀರಾ ಅಂತ ಭರವಸೆ ಕೊಟ್ಟಿದ್ರಲ್ಲ, ಆ ಭರವಸೆನ ಯಾವತ್ತು ಫುಲ್ಫಿಲ್ ಮಾಡ್ತೀರಾ? ನಮ್ಮನ್ನ ನೀವು ಕಾಂಟ್ರಾಕ್ಟ್ ಮೇಲೆ ಕೆಲಸಕ್ಕೆ ತಗೊಂಡಾಗ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆದರೆ ನಿಮಗೆ ಅವಕಾಶ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿರ್ತಾರೆ, ಓರಲಲ್ಲಿ ಮಾಡಿರ್ತಾರೋ ರೈಟಿಂಗಲ್ಲಿ ಮಾಡಿರ್ತಾರೋ, ಯಾವತ್ತು ಆ ಭರವಸೆ ಫುಲ್ಫಿಲ್ ಮಾಡ್ತೀರಂತ. ಇವತ್ತು ಇಷ್ಟೊಂದು ಚರ್ಚೆ ಆದಮೇಲೆ, ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಾದ್ಮೇಲೆ, HR ಮಾತಾಡಾದ್ಮೇಲೆ, BK ಅಂತ ಬಂದರೆ ಅವನು ಮಾತಾಡಾದ್ಮೇಲೆ ಅವರು ಹೇಳೋದು ಒಂದು, ನಾವು ಆಗಸ್ಟ್ 30th ಒಳಗಡೆ ನಾವು ಮ್ಯಾನೇಜ್ಮೆಂಟು ಕಾಂಟ್ರಾಕ್ಟ್ ಥ್ರೂ ಕಾಂಟ್ರಾಕ್ಟರ್ ನಾವು ಅವ್ರನ್ನ ಮೀಟಿಂಗ್ ಕರಿತೀವಿ, ಅವ್ರ ಡಿಮ್ಯಾಂಡ್ಸ್ ಏನು, ಅವ್ರ ಇಶ್ಯೂಸ್ ಏನು, ಯಾವುದು ಫುಲ್ಫಿಲ್ ಮಾಡ್ಬೋದು, ಯಾವುದು ಗೌರ್ಮೆಂಟ್ ನಾಮ್ಸಲ್ಲಿ ಫುಲ್ಫಿಲ್ ಮಾಡೋಕ್ಕೆ ಅವಕಾಶ ಇದೆ, ಆ ವಯಾ ಮೀಡಿಯಲ್ಲಿ ನಾವು ಡಿಮ್ಯಾಂಡ್ಸ್ನ ತಗೋತೀವಿ, ಅಕ್ಸೆಪ್ಟ್ ಮಾಡ್ತೀವಿ. ಫುಲ್ಫಿಲ್ ಮಾಡೋಕ್ಕಾಗೋ ಅಂಥದ್ದನ್ನು ನಾವು ಅವರಿಗೆ ಕನ್ವಿನ್ಸ್ ಮಾಡ್ತೀವಿ. ಬಟ್ ಪರ್ಮಿಷನ್ ಇಲ್ಲದೆ ಅಲ್ಲಿವರೆಗೂ ಒಳಗಡೆ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಯೂನಿಟ್ ಒಳಗಡೆ, ಆ ಪರ್ಮಿಸಸ್ ಒಳಗಡೆ ಯಾರಿಗೂ ಅಲ್ಲಿನ ಹೈಯರ್ ಆಫೀಸರ್ ಯಾರಿಗೆ ಅಲೋ ಇರಲ್ಲ. ಅವ್ರ ಆಫೀಸ್ ಟೈಮ್ ಆದಮೇಲೆ ಪಂಚ್ ಮಾಡಿ ಆಚೆ ಹೋಗ್ಬೇಕು. ನಮಗೆ ಹೇಗೆ ಅಲೋ ಇಲ್ಲ, ಕಾಮನ್ ಪಬ್ಲಿಕ್ಗೆ ಹೇಗೆ ಅಲೋ ಇಲ್ಲ. ಒಂದು ಟೈಮಿಂಗ್ಸ್ ಆದಮೇಲೆ ಅಲ್ಲಿನ ಸ್ಟಾಫ್ ಕೂಡ ಅಲೋ ಇಲ್ಲ ವಿತೌಟ್ ಪರ್ಮಿಷನ್ ಅನ್ನೋ ಆರ್ಗ್ಯುಮೆಂಟಲ್ಲೇ ಅವ್ರು ಸ್ಟಿಕ್ ಆನ್ ಆಗಿರ್ತಾರೆ. ಹ್ಯುಮ್ಯಾನಿಟರಿ ಗ್ರೌಂಡ್ಸ್ ಮೇಲೆ ಏನಕ್ಕೆ ಇಷ್ಟು ವರ್ಷ ಕೆಲಸ ಮಾಡಿರೋನು ಆಫೀಸರ್ಸ್ ವಿರುದ್ಧ ಅಥವಾ ಡಿಪಾರ್ಟ್ಮೆಂಟ್ ವಿರುದ್ಧ, ಮ್ಯಾನೇಜ್ಮೆಂಟ್ ವಿರುದ್ಧ ಮಾತಾಡ್ತಾ ಇದೆ, ಎದುರು ತಿರುಗಿದೆ ಅಂತ ಯೋಚನೆ ಮಾಡಬೇಕು. ಅವ್ರ ನೋವೇನು ಅರ್ಥ ಮಾಡ್ಕೋಬೇಕು, ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು. ಅವ್ರ ಕುಟುಂಬ ಆಚೆ ಕಡೆ ಕಾಯ್ತಾ ಇದೆ, ಅವ್ರ ತಂದೆ ತಾಯಿ ಮಕ್ಕಳು ಅವ್ರಿಗೆ ಗಾಬರಿ ಆಗಿರ್ತಾರೆ, ಪ್ಯಾನಿಕ್ ಆಗಿರ್ತಾರೆ. ಅವ್ರ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ ಅಂತಂದಾಗ ಅವ್ರಿಗೆ ಟೈಮ್ ಕೊಡಬೇಕು. ಮ್ಯಾನೇಜ್ಮೆಂಟ್ ಟೈಮ್ ಕೊಟ್ಟು ಕನ್ವಿನ್ಸ್ ಮಾಡಿದ್ದಾರೆ ಎಲ್ಲರೂ. ಸ್ಥಳೀಯ ಶಾಸಕರ ಆದಿಯಾಗಿ ಬಂಗಾರಪೇಟೆಯವರು ಕೂಡ ಇದು ಇವತ್ತು ನಿನ್ನೆ ಹೋರಾಟ ಕಳೆದ 1 ವರ್ಷದಿಂದ ಹೋರಾಟ ಮಾಡ್ತಾರೆ. ನೋಡಿ, ಯಾವುದೇ ಒಂದು ಪಬ್ಲಿಕ್ ಸೆಕ್ಟರ್ ಪ್ರೈವೇಟೈಸೇಷನ್ ಆಗುವಾಗ ನನ್ನ ಆದಿಯಾಗಿ ಕಾಮನ್ ಪಬ್ಲಿಕ್ ಕೂಡ ಪ್ರೊಟೆಸ್ಟ್ ಮಾಡೇ ಮಾಡ್ತಾರೆ. ಬೇಕ್ರಿ ಪಬ್ಲಿಕ್ ಸೆಕ್ಟರ್ಸ್ ಉಳ್ಕೋಬೇಕು, ಸರ್ವೈವಲ್ ಆಗಬೇಕು. ನೋಡಿ, ಪಬ್ಲಿಕ್ ಸೆಕ್ಟರ್ಸ್ನ ಉಳಿಸ್ಕೊಳ್ಳೋ ಅಂಥದ್ರಲ್ಲಿ ನಾನು ಅವ್ರ ಪರವಾಗಿ ಮೊದಲನೇ ಆದ್ಯತೆ ಕೊಡ್ತೀನಿ. ಪಬ್ಲಿಕ್ ಸೆಕ್ಟರ್ ಉಳಿದಾಗ ಕಾಮನ್ ಪೀಪಲ್ಗೆ ಕ್ಲೈಮ್ ಸಿಗುತ್ತೆ.
ಕಾಮನ್ ಪೀಪಲ್ ಯಾರು ಕಷ್ಟದಲ್ಲಿರ್ತೀರಿ ಎಲ್ರಿಗೂ, ರೈತರ ಮಗನಿಗೆ ಅವಕಾಶ ಸಿಗುತ್ತೆ, ಕಾರ್ಮಿಕನ ಮಗನಿಗೆ ಅವಕಾಶ ಸಿಗುತ್ತೆ, ಓದಿರುವಂತ ಮೆರಿಟ್ ಅವನಿಗೆ ಅವಕಾಶ ಸಿಗುತ್ತೆ. ಎಲ್ಲರೂ ಪಬ್ಲಿಕ್ ಸೆಕ್ಟರ್ ಇದ್ದಾಗ ಪ್ರೈವೇಟೈಸೇಷನ್ ಆದಾಗ ಎಲ್ಲಿಂದ ಸಿಗುತ್ತೆ ಅದು ಆಗಲ್ಲ. ರೈತ ಮಗ ಕ್ಲೈಮ್ ಮಾಡಬೇಕು ಅಂದ್ರೆ ಒಬ್ಬ ಏನೂ ಶಕ್ತಿ ಇಲ್ಲದೆ ಇರೋವಂಥವ್ರು, ಪರಿಶಿಷ್ಟ ಜಾತಿ ಪಂಗಡ ವರ್ಗಕ್ಕೆ ಸೇರಿರುವಂಥವ್ರು ಕ್ಲೈಮ್ ತಗೋಬೇಕಂದ್ರೆ ಪಬ್ಲಿಕ್ ಸೆಕ್ಟರ್ ಸರ್ವೈವ್ ಆಗಬೇಕು. ನಾನು ಪಬ್ಲಿಕ್ ಸೆಕ್ಟರ್ಸ್ನ ಉಳಿಸ್ಕೊಳ್ಳೋದ್ರ ಪರವಾಗಿದ್ದೀನಿ. ಪ್ರೊಟೆಸ್ಟ್ ಮಾಡಿದ್ರೆ ನಾವೆಲ್ಲ ಅವ್ರ ಧ್ವನಿಯಾಗಿ. ಪ್ರಾರಂಭದಿಂದ ಈ ಸಮಸ್ಯೆಯಲ್ಲಿ ತಾವು ಇದ್ದೀರಾ, ಇದನ್ನ ಯಾವ ತರ ತಗೊಂಡು ಹೋಗ್ತಾರೆ ಈ ಹೋರಾಟವನ್ನು? ನಾವು ಒಳಗಡೆ ಇದ್ದೀವಿ, ಊಟ ಇಲ್ಲ, ಪ್ರಾರಂಭದಿಂದಾನು ಕೂಡ ಅವರು ಒಂದು ಏನು ಮಾನವೀಯತೆ ನಡ್ಕೊಳ್ಳಿಲ್ಲ ಅಂದ್ರೆ ಒಂದ್ಸತಿ ಸ್ಟಾಫ್ ಎಂಪ್ಲಾಯಿ ಒಳಗಡೆ ಹೋಗಾದ್ಮೇಲೆ ಆಚೆ ಬರ್ಲಿ ಅನ್ನುವಂಥ ಕಾರಣದಿಂದ ಅವ್ರಿಗೆ ಏನು ಲಂಚೋ ಅಥವಾ ರಾತ್ರಿ ಡಿನ್ನರೋ ಕೊಟ್ಟಿರ್ಲಿಲ್ಲ. ಯಾಕಂದ್ರೆ ಅವರು ಒಳಗಡೆ ಬರುವಾಗ ಯಾವ ರೀತಿ ಪ್ರೊಸೀಜರ್ಸ್ ಬಂದಿರ್ತಾರೆ ಅದೇ ರೀತಿ ಆಚೆ ಹೋಗ್ಬೇಕು, ಚೆಕ್ ಇನ್ ಆಗಬೇಕು ಅಥವಾ ಚೆಕ್ಔಟ್ ಆಗಬೇಕಾಗುತ್ತೆ. ಹೋಗ್ಲಿ ಅನ್ನುವಂಥ ಕಾರಣದಿಂದ ಅವರಿಗೆ ಯಾವುದೇ ರೀತಿ ಬೇಸಿಕ್ ಫುಡ್ಡು ವಾಟರು ಅಂಥದ್ದನ್ನು ಕೊಟ್ಟಿರಲಿಲ್ಲ, ಪರ್ಮಿಷನ್ ತೊಗೊಂಡಿಲ್ಲ. ಅದರಿಂದ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್. ಇವತ್ತು ಅವರು ನಾವು ಅವರಿಗೆ ಪ್ರತಿಭಟನೆ ವಾಪಸ್ ತಗೊಳ್ಳಿ ಅಂತ ಯಾಕೆ ಹೇಳಿದ್ದೀವಿ ಅಂದರೆ ಇಲ್ಲಿ ನಿಮಗೆ ಇಲ್ಲಿ ಸರ್ಕಾರ ಬಂದು ನಿಮಗೆ ಒದ್ದಾಡಬೇಕಾಗಲ್ಲ. ಬಟ್ ಸರ್ಕಾರನ ಕನ್ವಿನ್ಸ್ ಮಾಡುವಂಥ ರೆಪ್ರೆಸೆಂಟೇಷನ್ನು CMD ಲೆವೆಲಲ್ಲಿ ಕೊಟ್ಟಬಾರ್ದು. ಕಾಂಟ್ರಾಕ್ಟ್ ಆಪರೇಟರ್ ಸಿಸ್ಟಮ್ ಆಗಿದೆ, ಆ ಕಾಂಪ್ಲೆಕ್ಸು ಇವನ್ 2-3 ಕಾಂಪ್ಲೆಕ್ಸ್ ಇದೆ, 4 ಕಾಂಪ್ಲೆಕ್ಸಿಂದಲೂ ಯೂನಿಯನ್ ಇದೆ. ಅವ್ರದ್ದು ಏನು ಬೇಸಿಕ್ ಡಿಮ್ಯಾಂಡ್ಸ್ ಏನು, ಅವ್ರ ಇಶ್ಯೂಸ್ ಏನು, ಯಾಕೆ ಅವ್ರು ಪದೇ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನು ಸಹಕಾರ ಸಿಕ್ಕಿಲ್ಲ, ಮ್ಯಾನೇಜ್ಮೆಂಟ್ ನಿಮ್ಮ ಗಮನಕ್ಕೆ ತಂದಿದೆಯಾ ಇಲ್ವಾ ನಮ್ಗೆ ಗೊತ್ತಿಲ್ಲ. ಅದರ ಬಗ್ಗೆ ಮೇಲೆ ಇಟ್ಕೊಂಡ್ಬಿಡ್ಬೇಕು, ಅನುಭವ ಇರೋ ಈವರೆಗೂ ಸರ್ಕಾರದ ಗಮನಕ್ಕೆ ಏನು ಬಂದಿಲ್ಲ, ಮ್ಯಾನೇಜ್ಮೆಂಟ್ ಏನು ತಿಳಿಸೋಕೆ ಪ್ರಯತ್ನ ಮಾಡಿಲ್ಲ, CMD ಅವ್ರಿಗೂ ಏನು ತಿಳಿಸಿಲ್ಲ. ಅದಕ್ಕೆ ನಾವೇ ಇನಿಷಿಯೇಟಿವ್ ತಗೊಂಡು ನಾವು ಟೈಮ್ ತಗೊಂಡು CMD ಹತ್ರ ನಿಮ್ಮ ಪರವಾಗಿ ನಿಮ್ಮ ವಾಯ್ಸಲ್ಲಿ ನಿಮ್ಮ ಯೂನಿಯನ್ನಲ್ಲೂ ಒಬ್ಬೊಬ್ಬರನ್ನ ಕರ್ಕೊಂಡು ನಾವು ಅವ್ರಿಗೆ ನಿಮ್ಮ ಪರವಾಗಿ ಧ್ವನಿ ಎತ್ತೀವಿ ಅಂತ ಮಾತಾಡಿದ್ದೀವಿ. ಸರಿ ಮೇಡಮ್, ಥ್ಯಾಂಕ್ ಯು. 30 ವರ್ಷದ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮನ್ನು ಬಿಟ್ಟು ಕೇಂದ್ರ ಸರ್ಕಾರ ನೇರವಾಗಿ ಅಪಾಯಿಂಟ್ ಮಾಡಿಕೊಟ್ಟಿದೆ ಅಂತೇಳಿ ನಿನ್ನೆಯಿಂದ ಅವರು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ನಾನು KGF ಶಾಸಕರ ರೂಪಕದ ಶಶಿಧರ್ ಅವರು ಕೂಡ ಇಷ್ಟೊತ್ತು ಕೂಡ ಮ್ಯಾನೇಜ್ಮೆಂಟ್ನಿಂದ ಮಾತಾಡಿದ್ರು. ಅವರು ಹೇಳ್ತಾರೆ ಈ ಸಮಸ್ಯೆ ನಮ್ಮ ಕೈಯಲ್ಲಿ ಯಾವುದು ಪರಿಹಾರ ಮಾಡೋಕ್ಕಾಗೋದಿಲ್ಲ, CMD ಅವರಿಂದ ಮೇಲೆ ಪರಿಹಾರ ಆಗಬೇಕು. ಇವತ್ತೇನು ಇವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಇವರು ಸಮಸ್ಯೆಗಳನ್ನು ತೀರ್ಮಾನ ಮಾಡಲಿ, ಪರಿಹಾರ ಮಾಡಲಿಕ್ಕೆ ನಮ್ಮ ಕೈಯಲ್ಲಿ ಅಧಿಕಾರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವತ್ತು ನಾನು ಚರ್ಚೆ ಮಾಡಿದ ಮೇಲೆ ನಾನು ನೌಕರ ಬಳಿ ಹೋಗಿ ಅವ್ರ ಸಮಸ್ಯೆಗಳನ್ನು ಕೂಡ ನಾವು ಕೇಳಿದ್ವಿ, ಏನಾಗ್ತಾಯಿದೆ ನಿಮಗೆ ಅಂತ. ಅವರು ಅನೇಕ ಸಮಸ್ಯೆಗಳನ್ನು ಹೇಳಿದ್ದಾರೆ. ನಿಮಗೆಲ್ಲ ವಯಸ್ಸಾಗ್ತಾ ಇದೆ, ಇಲ್ಲಿ ನಾವು ಮಸ್ಟೋದಲ್ಲೇ 20-25 ವರ್ಷದ ಕೆಲಸ ಮಾಡ್ತಾಯಿದ್ದೀವಿ, ನಮಗೆ ಜೀವನಕ್ಕೆ ಭಾಳ ತೊಂದರೆ ಆಗ್ತಾಯಿದೆ, ನಮಗೆ ಏನು ಈ ಪರ್ಮನೆಂಟ್ ಎಂಪ್ಲಾಯೀಸ್ ಕೊಡ್ತಾರೋ ಆ ಸೌಲಭ್ಯಗಳು ನಮಗೆ ಕೊಡ್ತಾ ಇಲ್ಲ. ಹಾಗಾಗಿ ಅವರ ನೋವುಗಳನ್ನು ಹೇಳ್ಕೊಂಡಿದ್ದಾರೆ. ಬಟ್ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, ಖಂಡಿತವಾಗ್ಲೂ ಕೂಡ ನಮ್ಮ ಏನು ಸಹೋದರಿದ್ದಾರೆ ಅವರಿಗೆ ಅನ್ಯಾಯವನ್ನು ಮಾಡ್ತಾಯಿದೆ. ಮೊದಲನೇದಾಗಿ ನಾನು ಆಗ್ರಹಪಡಿಸ್ತೇನೆ, ಇವತ್ತು ನೀವೇನು ನೇರ ಅಪಾಯಿಂಟ್ ಮಾಡಿಕೊಡ್ತಾ ಇದ್ದೀರೋ ಅದರ ಬದಲಾಗಿ ಇಲ್ಲಿ ಯಾರು ಈ ಸಮಸ್ಯೆಯಲ್ಲಿ ಕೆಲಸ ಮಾಡಿದ್ದಾರೆ 25-30 ವರ್ಷ ಅವ್ರನ್ನ ಗಂಡ ತಗೋಬೇಕು. ಕಾನೂನು ಏನಾದರೂ ಮಾಡಿಕೊಳ್ಳಿ, ಮಾನವೀಯತೆ ದೃಷ್ಟಿಯಿಂದ ಈ ಕೇಂದ್ರ ಸರ್ಕಾರಕ್ಕೆ ಏನಾದರೂ ಕೂಡ ಮಾನ ಮರ್ಯಾದೆ ಇದ್ದರೆ ಇಲ್ಲಿ 30 ವರ್ಷ ಕೆಲಸ ಮಾಡ್ತಾ ಇದ್ದವರಿಗೆ ಪ್ರಥಮವಾಗಿ ಆದ್ಯತೆ ಕೊಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಈ ವಿಚಾರದಲ್ಲಿ ನಾನು ಮತ್ತು ರೂಪಕಲರ್ ಅವರು ಸನ್ಮಾನ್ಯ ನಮ್ಮ ಬೃಹತ್ ಕೈಗಾರಿಕಾ ಮಂತ್ರಿಗಳು MB ಪಾಟೀಲ್ ಅವರನ್ನು ಕೂಡ ಭೇಟಿ ಮಾಡಿ ಈ ನೌಕರರ ಒಂದು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ, ಈ ಮೋದಿಯವರ BJP ಸರ್ಕಾರ ಇವತ್ತು ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇದೆ. ಹೊಸದಾಗಿ ಇಲ್ಲಿ ಯಾರು ಮನೆಯಲ್ಲಿ ದುಡಿದ್ರೋ ಅವ್ರಿಗೆ ಕೆಲಸ ಕೊಡ್ತಾ ಇಲ್ಲ, ಅವರೇ ಡೆಲ್ಲಿಯಲ್ಲಿ ಕೂತ್ಕೊಂಡು ಅವ್ರಿಗೆ ಬೇಕಾದವ್ರಿಗೆ ಅಪಾಯಿಂಟ್ ಮಾಡಿ ನನ್ನ ಜನಗಳ ಹೊಟ್ಟೆ ಹೊಡೆಯೋದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಯಾವುದೇ ಕಾರಣಕ್ಕೂ ಕೂಡ ಸರಿಯಲ್ಲ. ಮೊದಲು ಇಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಭದ್ರತೆ, ಅವ್ರಿಗೆ ಸಂಬಳ,
ಅವ್ರಿಗೆಲ್ಲ ಸೌಲಭ್ಯಗಳನ್ನು ಕೊಡಬೇಕು ಅಂತೇಳಿ ನಾನು ಕೇಂದ್ರ ಸರ್ಕಾರವನ್ನು ಆಗ್ರಹ ಮಾಡ್ತೇನೆ. ಸರ್ ಅವರಿಗೆ ಸಂಪೂರ್ಣವಾಗಿ ಬೆಂಬಲ ಕೊಡಲಿಕ್ಕೆ ಇಲ್ಲ, ಊಟ ಮಾಡಿಲ್ಲ. ನೆನ್ನೆಯಿಂದ ಕೂಡ ಅವರಿಗೆ ನೀರು ಕೂಡ ಕೊಟ್ಟಿಲ್ಲ. ಈ BML ಮ್ಯಾನೇಜ್ಮೆಂಟ್ ಏನಿದೆ, ನೆನ್ನೆಯಿಂದ ಕನಿಷ್ಠ ಪಕ್ಷ ಅವರಿಗೆ ಕುಡಿಯೋದಕ್ಕೆ ಒಂದು ಡ್ರಾಪ್ ನೀರು ಕೊಟ್ಟಿಲ್ಲ, ಒಂದು ಬಿಸ್ಕೆಟ್ ಕೊಟ್ಟಿಲ್ಲ ಅವರಿಗೆ. ನಿಜಕ್ಕೂ ಕೂಡ ಇದು ಮಾನವೀಯತೆಯನ್ನು ಅವರು ಇಟ್ಕೊಂಡಿಲ್ಲ. ಇಲ್ಲಿನ BML ಏನು ಅಧಿಕಾರಿಗಳಿದ್ದಾರೆ, ಆ ಅಧಿಕಾರಿಗಳು ಕನಿಷ್ಠ ಪಕ್ಷ ಮಾನವೀಯ ದೃಷ್ಟಿಯಿಂದ ಅವರಿಗೆ ಒಂದು ಗ್ಲಾಸ್ ನೀರು ಕೂಡ ಕೊಟ್ಟಿಲ್ಲ. ಸದ್ಯಕ್ಕೆ ಆರೋಗ್ಯ ಕೆಲವರಿಗೆ ಅಸ್ವಸ್ಥರಾಗಿದ್ದಾರೆ, ಸದ್ಯಕ್ಕೆ ಆರೋಗ್ಯ ಪರವಾಗಿಲ್ಲ. ಆದರೂ ಕೂಡ ಇದೇ ರೀತಿ ಮುಂದುವರೆದರೆ ಭಾಳ ಅನಾನುಕೂಲ ಆಗ್ತದೆ. ಇದಕ್ಕೆಲ್ಲ ಕೂಡ ಕೇಂದ್ರ ಸರ್ಕಾರ ನೇರ ಹೊಣೆ ಅಂತೇಳಿ ನಾನು ಅದು ಹೇಳೋದಕ್ಕೆ ಇಚ್ಛಪಡ್ತೀನಿ. ಸರ್, ಪ್ರಥಮ ಬಾರಿಯಾಗಿ ಎಲ್ಲಾ ಜನಪ್ರತಿನಿಧಿಗಳು ಇವತ್ತು ಮುಳುಗಿದ್ದೀರಾ ಸರ್ ಒಳಗಡೆ. ಯಾವ ತರ ಇವರು ಹೋರಾಟದಲ್ಲಿ ನೀವು ಪಾಲ್ಗೊಳ್ತೀರಾ? ನೋಡಿ, ಇಲ್ಲ ಇವ್ರ ಹೋರಾಟ ಪರ್ಮಿಷನ್ ತಗೊಂಡು ಮಾಡಿದ್ರೆ ಪಾಲ್ಗೊಳ್ತೀವಿ. ಅವರು ಇವತ್ತು ನಿನ್ನೆ ಮ್ಯಾನೇಜ್ಮೆಂಟ್ ಹೇಳೋ ಪ್ರಕಾರ ಪರ್ಮಿಷನ್ ತಗೊಂಡಿಲ್ಲ ಅಂತ. ಆದರೆ ಅವರು ಪರ್ಮಿಷನ್ ತಗೊಂಡು ಹೋರಾಟ ಮಾಡಲಿ, ಖಂಡಿತವಾಗಲೂ ಕೂಡ ನಾನು ರೂಪಕಲ ಅವ್ರ ಪರವಾಗಿ ಹೋರಾಟ ಮಾಡ್ತೇವೆ. ಮ್ಯಾನೇಜ್ಮೆಂಟ್ ಕೂಡ ಚಿಂತೆ ಇಲ್ಲ ನಮಗೆ. ಪೊಲೀಸ್ ತಗೊಳ್ಳಿ ಪರ್ಮಿಷನ್, ಅವರು ಔಟ್ಸೈಡ್ ಮಾಡಲಿ. ಮ್ಯಾನೇಜ್ಮೆಂಟ್ ಕೊಡಲಿಲ್ಲ, ಚಿಂತೆ ಇಲ್ಲ. ಪೊಲೀಸ್ ಪರ್ಮಿಷನ್ ತಗೊಂಡು ಔಟ್ಸೈಡ್ ಮಾಡಲಿ. ಖಂಡಿತವಾಗ್ಲೂ ಕೂಡ ನಾನು ರೂಪಕಲ್ಲ ಈ ಒಂದು ಬಡ ಕಾರ್ಮಿಕರ ಪರವಾಗಿ ಧ್ವನಿ ಎತ್ತಿ ಅವ್ರ ಪರವಾಗಿ ನಿಲ್ತೇವೆ. ಖಂಡಿತವಾಗಿ ಕೂಡ ಸರ್ 130 ಬಂದಿದ್ದಾರಂತ. ಇಲ್ಲ ನೋಡಿ, ಅವ್ರಿಗೆ ಅದನ್ನ ಸೆಂಟ್ರಲ್ ಗೌರ್ಮೆಂಟ್ ಅವ್ರ ಕುತಂತ್ರ, ಅದು ಮೋದಿಯವ್ರ ಕುತಂತ್ರ. ಅದು ಮೋದಿಯವರು ಇಲ್ಲವ್ರಿಗೆ ಅಪಾಯಿಂಟ್ಮೆಂಟ್ ಸಿಗಬಾರ್ದು ಅಂತೇಳಿ ಡೆಲ್ಲಿಯಲ್ಲೇ ಕೂತ್ಕೊಂಡು ಬೇಕಾದ ಅಪಾಯಿಂಟ್ಮೆಂಟ್ ಕಳಿಸಿದ್ದಾರೆ. ಅಲ್ಲಿ ಸರ್, ಸಿದ್ದರಾಮಯ್ಯ ಅವರು ಲೋಕಲ್ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂತ ಹೇಳಿದ್ದಾರೆ. ಹೌದು, ಬಟ್ ಇಲ್ಲಿ ಆಚೆಗಳ ಸ್ಟೇಟ್ ಇಂದ ಕೊಡ್ತಾ ಇದ್ದಾರೆ. ಇದು ಅನ್ಯಾಯ. ಅದೇ ಹೇಳ್ತಾ ಇದ್ದೀನಲ್ಲ, ಇದು ಅನ್ಯಾಯ. ನಮ್ಮ ಸರ್ಕಾರ ಸಿದ್ದರಾಮಯ್ಯರಾಗ್ಬೋದು, DK ಶಿವಕುಮಾರ್ ಆಗ್ಬೋದು, MB ಪಟೇಲ್ ಆಗ್ಬೋದು, ನಾವೆಲ್ಲ ಕೂಡ ಬಡವರ, ಕಾರ್ಮಿಕರ, ರೈತರ ಪರವಾಗಿದ್ದೇವೆ. ಇದು ಏನು ಮಾಡಿದ್ದಾರೆ, ಇದು BJP ಸರ್ಕಾರದ ದಬ್ಬಾಳಿಕೆ. ಇವತ್ತು ನಾವು ಅಲ್ಲಿ ಕುಡಿಯೋ ನೀರನ್ನು, ಅವ್ರಿಗೆ ಬಾಳೆಹಣ್ಣು, ಬಿಸಿಲೆಲ್ಲ ಒಳಗಡೆ ಕಳಿಸಿದ್ದೇವೆ. ಅವರು ಸ್ವಲ್ಪ ಹೊತ್ತರಲ್ಲಿ ತಗೊಳ್ತಾರೆ. ನಮ್ಗೆ ವಿಶ್ವಾಸ ಇದೆ, ಅವ್ರ ಪರವಾಗಿ ನಾವೇ ನಿಲ್ಲಬೇಕು, ನಿಲ್ತೇವೆ ಕೂಡ. ಸರ್, ಮ್ಯಾನೇಜ್ಮೆಂಟ್ ಏನು ಆಶ್ವಾಸನೆ ಕೊಡ್ತಾರೆ? ಮ್ಯಾನೇಜ್ಮೆಂಟ್ ನಮ್ಗೆ ಸಂಬಂಧವೇ ಇಲ್ಲ ಅಂತಾರೆ. ನಾವು ಮ್ಯಾನೇಜ್ಮೆಂಟ್ ಹೇಳ್ತಾರೆ 30ನೇ ತಾರೀಕು ಒಳಗಡೆ, ಆಗಸ್ಟ್ 30ರೊಳಗಡೆ ಒಂದು ಸಭೆಯನ್ನು ಮಾಡ್ತೀವಿ. ಆ ಸಭೆಯಲ್ಲಿ ನಿಮ್ಮ ಗ್ರೀವಿಯನ್ಸನ್ನು ಹೇಳ್ತೀವಿ ಅಂತ ಹೇಳಿದ್ದಾರೆ. ಹೈಕೋರ್ಟ್ ಆಗಿದೆ, ಹಿಂದೆ ಆಶ್ವಾಸ ಕೊಟ್ಟಿದ್ದಾರೆ. ಆದರೂ ಕೂಡ ಈ BML ಸಿಬ್ಬಂದಿ, ಕೇಂದ್ರ ಸರ್ಕಾರ ಹೈಕೋರ್ಟ್ಗೂ ಬೆಲೆ ಇಲ್ಲ, ಮನುಷ್ಯತ್ವಕ್ಕೂ ಬೆಲೆ ಇಲ್ಲ. ಈ ಮನುಷ್ಯನಿಗೆ ಬೆಲೆಯೇ ಇಲ್ಲ ಅವ್ರ ಸರ್ಕಾರದಲ್ಲಿ. ಥ್ಯಾಂಕ್ ಯು. ಸರ್, ಒಳಗಡೆ ಏನಾಯ್ತು ಸರ್? ಮೊದಲನೇ ಬಾರಿ ಬರ್ತಾ ಇದ್ದೀರಾ ಅನಿಸ್ತಾ ಇದೆ? ಇಲ್ಲ, ಚುನಾವಣೆ ಆದಮೇಲೆ ಬರ್ತಾನೆ ಇದ್ದೀವಿ. ಎಲ್ಲ ಕಾರ್ಯಕ್ರಮಗಳು ಅಟೆಂಡ್ ಮಾಡ್ತಾ ಇದ್ದೀವಿ. ಯಾರು ಕರೀತಾರೆ ಬರ್ತಾ ಹೋಗ್ತಾ ಇದ್ದೀವಿ. ಪಕ್ಷದ ಕಾರ್ಯಕ್ರಮಗಳು ಅಟೆಂಡ್ ಮಾಡ್ತಾ ಇದ್ದೀವಿ. ಇವತ್ತು ಈ ಸಮಸ್ಯೆ ಇರೋದ್ರಿಂದ ನನಗೆ ಆ್ಯಕ್ಚುಲಿ ನೆನ್ನೆನೇ ಬರಬೇಕಾಗಿತ್ತು. ಬಟ್ ನಾನು ಹೈದರಾಬಾದಿಂದ ಬಂದಿದ್ದೆ ನೆನ್ನೆ ನೈಟು. ಹಂಗಾಗಿ ಬೆಳಗ್ಗೆ ಬರೋಷ್ಟು ಸ್ವಲ್ಪ ತಡ ಆಯಿತು. ಒಳಗಡೆ ನೋಡಿದಾಗ ಇವರೆಲ್ಲ ಪಾಪ ನಿನ್ನೆಯಿಂದ ಏನು ಸ್ಟ್ರೈಕ್ ಕೂತಿದ್ರು ಇದರ ವಿರುದ್ಧವಾಗಿ. ಅದು ಒಂದು ಹಂತಕ್ಕೆ ತಲುಪಿದೆ. ಈಗ CMD ಅವರೇನು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಬಂದು ಹೇಳಿದ್ದಾರೆ, ಇದಕ್ಕೆ ಪರಿಹಾರ ಸಿಗುತ್ತೆ. 30ನೇ ತಾರೀಕು ಮೀಟಿಂಗ್ ಕೂತ್ಕೊಳ್ತೀವಂತ. ಅದಕ್ಕೆ ಈ 4 ಜನ ಯೂನಿಯನ್ ಲೀಡರ್ಸು ಆ ಮೀಟಿಂಗ್ ಅಟೆಂಡ್ ಮಾಡ್ತಾರೆ, ಪ್ಲಸ್ MLA MP ಕೂಡ ಅಟೆಂಡ್ ಮಾಡ್ತಾರೆ. ಅಲ್ಲಿ ಪರಿಹಾರ ಸಿಗಲಿಲ್ಲ ಅಂದರೆ ನಾವು ಮುಂದೆ ಏನು ತೀರ್ಮಾನ ತಗೋಬೇಕಂತ ಯೋಚನೆ ಮಾಡ್ತೀವಿ. ಸರ್, ಕಾರ್ಮಿಕರ ಜೊತೆ ನೀವು ಇರ್ತೀರಾ?